ನಮಸ್ತೆ. ನಾನು ಹಮೀದ್ ಪಾಷಾ, ತುಮಕೂರು, ಕರ್ನಾಟಕ ರಾಜ್ಯ BR ಅಂಬೇಡ್ಕರ್ ರಕ್ಷಣಾ ಅಲ್ಪಸಂಖ್ಯಾತ ರಾಜ್ಯಾಧ್ಯಕ್ಷ. ಮತ್ತೆ DSS ದಲಿತ ಸ್ವಾಭಿಮಾನಿ ಅಲ್ಪಸಂಖ್ಯಾತ ಅದು ರಾಜ್ಯಾಧ್ಯಕ್ಷನೇ. ಏನಂದ್ರೆ ಈ ಮೀಡಿಯಾ ಮುಖಾಂತರ ಈಗ ವಕ್ಫ್ ಬೋರ್ಡ್ ವಿಷಯವಾಗಿ ಮಾತಾಡಕ್ ಬಂದಿದ್ದೀನಿ. ನಮ್ಗೆ ಏನಂದ್ರೆ ನೆಕ್ಸ್ಟ್ ಈಗ ವಕ್ಫ್ ಬೋರ್ಡ್ ಮಿನಿಸ್ಟರ್ ತೆಗೆದ್ಬಿಟ್ಟಿದ್ದಾರೆ, ಜಮೀರ್ ಅಹಮದ್ ತೆಗೆದಿದ್ದಾರೆ. ನೆಕ್ಸ್ಟ್ ಯಾರು ಮಾಡ್ಬೇಕಂತ ನಮ್ಗೆ ಒಂದಿದೆ ಅಂದ್ರೆ ಈಗ ಸಲೀಂ ಅಹಮದ್ ಆದ್ರೆ ಒಳ್ಳೇದು. ನೆಕ್ಸ್ಟ್ ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಹೆಸರೈತೆ, ಜೈನನು ಬಯಸ್ತಾ ಇದ್ದಾರೆ ಮಿನಿಸ್ಟರ್ ಆಗ್ಲಿ ಅಂತ. ಅದಕ್ಕೋಸ್ಕರ ಅವ್ರ ಹೆಸರು ಬಂದಿದೆ, ಅವ್ರ ಹೆಸರು ಅವ್ರು ಆಗ್ಬೇಕು ನಮ್ಗೆ, ಸಲೀಂ ಅಹಮದ್. ಆಮೇಲೆ ಜಮೀರ್ ಇವರು ಹಾರಿಸ್ ಹೆಸರು ಐತೆ, ತನ್ವೀರ್ ಸೇಠ್, 3 ಜನ ಹೆಸರು ಐತೆ. ಅದ್ರಲ್ಲಿ ನಮ್ಗೆ ಸಲೀಂ ಅಹಮದ್ ಇಲ್ಲ ಅಂದ್ರೆ ಹಾರಿಸ್ ಸಾಬ್ರು ನಮ್ಗೆ ಆದ್ರೆ ಒಳ್ಳೇದು, ಜನ ಬಯಸ್ತಾ ಇದ್ದಾರೆ. ಇದರಿಂದ ನಮ್ಗೆ ಎಲ್ಲ ಯಾಕಂದ್ರೆ ಕೆಲ್ಸಗಳೆಲ್ಲ ನಿಂತೋಗ್ಬಿಟ್ಟಿದೆ. ವಕ್ಫ್ ಬೋರ್ಡಿಂದು ಮಿನಿಸ್ಟರ್ ಆಗ್ಬೇಕಲ್ಲಿ, ಮತ್ತೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗಳು ಆಗ್ಬೇಕು. ಅದು 1 ವರ್ಷ ಆಯ್ತು ನಿಂತೋಗಿ. ಅದಕ್ಕೋಸ್ಕರ ಆಗ್ಲಿ ಅಂದ್ರೆ ನಮಗೂ ಈಗ ಒಂದು ನಮ್ಮ ಈಗ ವಕ್ಫ್ ಬೋರ್ಡ್ಗೆ ನಾನು ನೆಕ್ಸ್ಟ್ ಹಾಕೊಂಡಿದ್ದೀನಿ, ನಮ್ದು ಆಕಾಂಕ್ಷಿ. ನಾನು ವಕ್ಫ್ ಬೋರ್ಡ್ ಪ್ರೆಸಿಡೆಂಟ್ ಆಗ್ಬೇಕಂತ ಹಿಂದೆನೇ ಆಗಿದ್ದೆ. ನಾನು ಹಿಂದೆ ಆಗಿದ್ಕೆ ಯಾರೋ ತೆಗೆದ್ರು, ಬೇಡ ಮುಂದಕ್ಕೆ ಆಗತ್ತೆ ಅಂತ ಹೇಳಿದ್ರು. ಅದು ವೈಸ್ ಚೇರ್ಮನ್ ಆಗಿದ್ದೆ ನಾನು. ಒಳ್ಳೆ ಕೆಲಸ ಮಾಡಿದ್ದೆ ನಾವು ನಮ್ಮ ತುಮಕೂರು ಜಿಲ್ಲೆಯಲ್ಲಿ. ಅದಕ್ಕೋಸ್ಕರ ನಮ್ಗೆ ವಕ್ಫ್ ಬೋರ್ಡ್ ಪ್ರೆಸಿಡೆಂಟ್ ಆಗ್ಲಿ ಅಂತ ನಮ್ಗೊಂದು ಆಸೆ ಇದೆ. ಅದು ಒಂದೆಲ್ಲ ಬಯಸ್ತಾ ಇದ್ದಾರೆ ನಮ್ಮ ಮುತ್ತೋಲಿಗಳು ಎಲ್ಲ, ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಕಡೆ. ಯಾಕಂದ್ರೆ ಕೆಲ್ಸಗಳು ಮಾಡಿದೀವಿ ಅದಕ್ಕೋಸ್ಕರ. ಇದರಿಂದ ನಮ್ಗೆ ಸಲೀಂ ಸಾಬ್ರಿಗೆ 400 ಜನಕ್ಕೆ ನಮ್ಮ ಐದರ್ ಸಾಬ್ರು ಕರ್ಕೊಂಡ್ ಬಂದಿದ್ರು. ಅವತ್ತು ಅವರು ಹೇಳಿಲ್ಲ ಮಿನಿಸ್ಟರ್ ಆಗ್ಲಿ ಅವ್ರು ಅಂತ ಮಾಡ್ತಾರಂತ ಅವ್ರು ಭರವಸೆ ಆಗಿ ಇದ್ ಮಾಡಿದ್ರು. ಆದ್ರೂ ನಾನು ಹೇಳ್ತಾ ಇದ್ದೀನಿ, ನಮ್ ಸಲೀಂ ಸಾಬ್ರಿಗೇನೆ ಕೊಡ್ಬೇಕು ವಕ್ಫ್ ಬೋರ್ಡ್ ಮಿನಿಸ್ಟ್ರು. ಇಲ್ಲ ಅಂದ್ರೆ ಹಾರಿಸ್ ಸಾಬ್ರು, ಇಬ್ರಲ್ಲಿ ಒಬ್ರು ನಮ್ಗೆ ಯಾರಾದ್ರೂ ನಮ್ಗೆ ಮಿನಿಸ್ಟರ್ ಮಾಡ್ಲಿ. ಅದು ನಮ್ಗೆ ಜಾಸ್ತಿ ಅಂದ್ರೆ ನಮ್ ಸಲೀಂ ಸಾಬ್ರು, ಇಲ್ಲ ಅಂದ್ರೆ ಹಾರಿಸ್ ಸಾಬ್ ಕೊಟ್ರೆ ಒಳ್ಳೆ ಕೆಲ್ಸಗಳು ಆಗ್ತಾವ ನಮ್ ಕರ್ನಾಟಕದಲ್ಲಿ. ನೆಕ್ಸ್ಟ್ ಈಗ ಬಿರಿನ್ ಮಾಡ್ಬೇಕೀಗ, ಏನೇನ್ ನೋಡ್ಬೇಕೀಗ. ಅದಕ್ಕೋಸ್ಕರ ಬೇರೆ ಒಂದ್ 5-6 ಜನ ಇದ್ದಾರೆ, ಅದರಲ್ಲಿ ಬೇರೆ ಮಿನಿಸ್ಟರ್ಗಳು ಕೊಡ್ಲಿ ಎಲ್ಲಾದ್ವು. ಇನ್ನೂ ಇದಾರೆ 4 ಜನ ಕೊಡ್ಬೇಕು. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನೀವು ದಯವಿಟ್ಟು 4 ಜನ ಕೊಡಿ, 5 ಜನ ಆಗ್ತಾರೆ ಒಟ್ಟು UT ಖಾದರ್ ಸಾಬ್ರು ಸೇರಿ. ಯಾಕೆಂದ್ರೆ ಮುಸ್ಲಿಮ್ಸ್ ನಾವೆಲ್ಲ ನಿಮ್ಗೆ ಓಟ್ ಕೊಟ್ಟಿದೀವಿ ಕರ್ನಾಟಕದಲ್ಲಿ. ಒಳ್ಳೆ ಓಟ್ ಮುಂದಕ್ಕೂ ನಿಮ್ಗೆ ಒಂದು ಓಟ್ ಕೊಡ್ತಾರೆ ಜನ. 5 ಜನ ಕೊಡಿ ನೀವು. ಒಂದು ಡೆಪ್ಟಿ CM ಮಾಡಿ ಯಾರಿಗಾದ್ರು ದಯವಿಟ್ಟು ಮಾಡಿದ್ರೆ ಒಳ್ಳೇದು, ಗೊತ್ತಾ. ಮಾಡಿದ್ರೆ ಜನ ಒಂದು ನೆನೆಸ್ಕೊಂತಾರೆ, ಪರವಾಗಿಲ್ಲಪ್ಪ DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ 4 ಜನ ಕೊಟ್ರು, 5 ಜನ ಆಗ್ತಾರೆ ಒಟ್ಟು. ಯಾಕೆಂದ್ರೆ ನಾನು ಹಿಂದೆ ಹೇಳಿದ್ದೆ ನೀವು ಮುಖ್ಯಮಂತ್ರಿ ಆಗ್ಲಿ ಅಂತ, ಒಂದು 8 ತಿಂಗಳು ಮುಂಚೆನೆ ನಿಮ್ಗೆ ಮೀಡಿಯಾದಲ್ಲಿ ಯಾರು ಹೇಳಿಲ್ಲ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ 1 ತಿಂಗಳು ಇದ್ದಾಗ ಇಳಿಬೇಕು 2.5 ವರ್ಷಕ್ಕೆ ಅಂತ ನಾನು ನಿಮ್ಗಾಗ್ಲಿ ಅಂತ ನಾನು ಹೇಳಿದ್ದೆ. ನೀವ್ ಆದ್ರಿ, ನಾವು ಬಾಯ್ ಬಿಟ್ಟಿದ್ಕು ದೇವ್ರ ಅದೊಂದು ನಿಮ್ ಕಾಮ್ಯವಾದ್ರಿ. ಈಗ ಇದ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್, ನೀವು ಒಳ್ಳೆ ಹೆಸರು ತಗೋಬೇಕು ನೀವು. ಅದಕ್ಕೆ ನಮ್ಗೆ 4 ಜನ ಕೊಡಿ. ನಾನ್ ನೆಕ್ಸ್ಟ್ ಒಟ್ಟು 5 ಜನ ಆಗ್ತಾರೆ. ಡೆಪ್ಟಿ CM ಮಾಡಿ ಯಾರಾದ್ರೂ ಮುಸ್ಲಿಮ್ಸ್ ಒಬ್ರಿಗೆ ದಯವಿಟ್ಟು ಮಾಡ್ಬೇಕು. ಇದ್ ಮಾತ್ರ ನಮ್ ಸಲೀಂ ಸಾಬ್ರಿಗೆ ನಮ್ಗೆ ವಕ್ಫ್ ಬೋರ್ಡ್ ಮಿನಿಸ್ಟರ್ ಕೊಡ್ಲೇಬೇಕು. ದಯವಿಟ್ಟು ಕೈ ಮುಗಿತಾ ಇದ್ದೀನಿ. ನಿಮ್ಗೂ ಅಷ್ಟೇನೆ, ನಮ್ಮ ಕಾಂಗ್ರೆಸ್ ನಮ್ಮ ಹರಿಪ್ರಸಾದ್ ಅವರು, ಮತ್ತೆ ನಮ್ಮ ಸಿದ್ದರಾಮಯ್ಯರ್ಗೆ, ಮತ್ತೆ ನಮ್ಮ DK ಶಿವಕುಮಾರ್ ಎಲ್ಲರೂ ಸೇರಿ ನಮ್ಮ ಸಲೀಂ ಸಾಬ್ರಿಗೆ ಒಂದು ಮಿನಿಸ್ಟರ್ ಮಾಡಿ. ಕರ್ನಾಟಕದಲ್ಲಿ ಒಳ್ಳೆ ಹೆಸರಿರುತ್ತೆ, ಎಲ್ಲ ಅವರು ಬಯಸ್ತಾ ಇದ್ದಾರೆ. ದಯವಿಟ್ಟು ಮಾಡಿ, ನಿಮ್ ಕೈ ಮುಗಿತಾ ಇದ್ದೀನಿ, ಮಾಡ್ಲೇಬೇಕು ಅವ್ರಿಗೆ ದಯವಿಟ್ಟು. ನಮಸ್ತೆ. ನಾನು 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಕೈ ಮುಗಿತೀನಿ. ನಮಸ್ತೆ.